ಜುಲೈ 16ಕ್ಕೆ ಬೆಳಿಗ್ಗೆ ಮನೆಗೆ ಮತ್ತೆ ಹಿಂದಿರುಗಿ ಬರ್ತೇನೆ ಅಂತೇಳಿ ಹೋಗಿರುವ ಸಹೋದರಿ ಲಾವಣ್ಯ. ಪ್ರತಿ ಮನೆಯಿಂದ ಕೂಡ ಒಂದು ಹೆಣ್ಮಗಳಾಗಿರ್ಬೋದು ಗಂಡ್ಮಗ ಆಗಿರ್ಬೋದು ಮತ್ತೆ ಬರ್ತೇನೆ ಅಂತ ಹೇಳಿ ಹೋಗ್ತಾರೆ. ಮನೆಗೆ ರಿಟರ್ನ್ ಆಗಿ ಯಾರೋ ಒಬ್ಬ ಪ್ರೀತಿ ಪ್ರೇಮ ಸ್ನೇಹ ಗೀಹ ಅಂತ ಹೇಳ್ಕೊಂಡು ಅವನನ್ನ ಕೊಂದಾಕಿ ಬಿಟ್ರೆ, ಆಕೆಯನ್ನ ಕೊಂದಾಕಿ ಬಿಟ್ರೆ, ಆ ಮನೆಯವರು ರಿಟರ್ನ್ ಬರುವಾಗ ಯಾವ ರೀತಿಯಲ್ಲಿ ಅದನ್ನ ನೋಡೋದಕ್ಕೆ ಸಾಧ್ಯ? ಸನ್ಮಾನ್ಯ ಈ ರಾಜ್ಯದ ಗೃಹ ಮಂತ್ರಿಗಳನ್ನ ಆಗ್ರಹ ಮಾಡ್ತೇವೆ, SP ಅವರಿಗೆ ಕೂಡಲೇ ಆದೇಶ ಮಾಡಿ ಅವನನ್ನು ಎನ್ಕೌಂಟರ್ ಮಾಡಿ ಬಿಸಾಡಿ. ನಿಕಲ್ ಪೂರ ವೀಡಿಯೋ ಮಲ್ಪರು ಮೀಡಿಯಾಡ್ ಪಾಡುವರು ಮಾತಲ್ಲ ಆಂಡ ಇಂಚ ಮಲ್ತಿನ ಒವ್ವೇ ಧರ್ಮದ ಯಾವಡು ಒವ್ವೇ ಜಾತಿ ಅವಡು ಜಾತಿ ನೀತಿ ತೂವಂದೆ ಪ್ರತಿ ಊರಿಲ ನಮ್ಮ ಒಂಜಿ ಸಹೋದರ ಬಾಂಧವತ್ವಡು ಬದುಕುದಿನಕ್ಕೂ ನಮ್ಮ ಈ ಬಂಧುತ್ವದ ಉಲಾಯ್ಡು ಇಂಚ ಮಲ್ಪನಾಗ ತಕ್ಕ ಶಿಕ್ಷೆ ಕೊರಡು. ಈ ರೀತಿಯ ಕೃತ್ಯ ಎಸಗುವವರಿಂದ ಕಠಿಣವಾದ ಕ್ರಮ ಕೈಗೊಳ್ಳಲು ಬಹುಶಃ ಹಿಂದೆ ಕೂಡ ಸೂಚಿಸ್ತೇನೆ. ನಾನು ಈಗಲೂ ಅದನ್ನು ಇವತ್ತು ಸೂಚಿಸ್ತೇನೆ. ಈ ಸಂದರ್ಭದಲ್ಲಿ ಬೇರೆ ಏನನ್ನೂ ಮಾತನಾಡೋದು, ಕುಟುಂಬದವ್ರ ಜೊತೆ ನಾವು ಇದ್ದೇವೆ. ನಮಸ್ಕಾರ ಬಂಧುಗಳೇ. BC ರೋಡಲ್ಲಿ ಆಗಿರುವಂತಹ ಒಂದು ಘಟನೆ ಗೊತ್ತಿದೆ. ಮುಗ್ಧ ಹೆಣ್ಮಗಳನ್ನ ಕೊಂದಿರುವಂತಹ ಪಾಪಿ ಸಿಕ್ಕಿದ್ದಾನೆ. ಬಟ್ ಇವತ್ತು ಅವರ ಮನೆಗೆ ನಾನು ಬರ್ತಾ ಇದ್ದೀನಿ, ನಾನು ಅಭಿಯಾನ್ ಎಲ್ಲ ಕೂಡ. ಸೊ ನೋಡು ಅವರ ಒಂದು ಮನೆಯ ಪರಿಸ್ಥಿತಿಗಳೆಲ್ಲ ಹೇಗಿದೆ. ಸೊ ಹಾಗೆ ನಿನ್ನೆ ಅಂದ್ರೆ ಜುಲೈ 16ಕ್ಕೆ ಬೆಳಿಗ್ಗೆ ಮನೆಗೆ ಮತ್ತೆ ಹಿಂದಿರುಗಿ ಬರ್ತೇನೆ ಅಂತೇಳಿ ಹೋಗಿರುವ ಸಹೋದರಿ ಲಾವಣ್ಯ. ಆದ್ರೆ ಇವತ್ತು ಜುಲೈ 17ಕ್ಕೆ ಆಕೆ ಯಾವ ರೀತಿಯಲ್ಲಿ ಬರ್ತಾ ಇದ್ದಾಳೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ ಅಲ್ವಾ. ಪೂರ್ತಿಯಾಗಿ ಉಚಿತವಾಗಿ ಆಕೆಯನ್ನ ಮತ್ತೆ ಮನೆಗೆ ಕರೆತರುವುದಕ್ಕೆ ನಮ್ಮ ಊರಿನದ್ದೇ ಒಂದು ಆಂಬ್ಯುಲೆನ್ಸ್ ಸೇವೆ ಕೂಡ ಇವತ್ತು ಜೊತೆಗೆ ನಿಂತಿದೆ ಅಂತ ಹೇಳುವಂತ ನಮಗೆ ಖುಷಿ. ಬಡ ಕುಟುಂಬದ ಜೊತೆಗೆ ಬಂಟ್ವಾಳ ಟೈಗರ್ಸ್ ಆಂಬ್ಯುಲೆನ್ಸ್. ಸೊ ಆಕೆಯನ್ನ ಕರೆದುಕೊಂಡು ಬರುವವರೆಗೆ ಆಸ್ಪತ್ರೆಯಿಂದ ಇಲ್ಲಿವರೆಗೆ ನಾವು ಜೊತೆಗಿದ್ವಿ. ಬೇರೆ ಬೇರೆ ರಾಜಕೀಯ ನಾಯಕರುಗಳು ಬಂದಿದ್ದಾರೆ, ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಊರವರದೊಂದು ಅಥವಾ ಈ ವಿಡಿಯೋ ನೋಡ್ತಿರೋದ ಪ್ರತಿಯೊಬ್ಬರದ್ದು ಇದ್ದೇ ಇದೆ, ಆತನನ್ನ ಅದೇ ಸ್ಥಳದಲ್ಲಿ ಎನ್ಕೌಂಟರ್ ಮಾಡಬೇಕು ಅಂತ. ಏನು ಕಾನೂನಿಗೆ ಗೌರವ ಕೊಟ್ಟು ನಾವು ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಗಿರುವಂತಹ ನೋವನ್ನ ಖಂಡಿತವಾಗ್ಲೂ ಈ ಕಾನೂನು ವ್ಯವಸ್ಥೆ ಸರಿಪಡಿಸುತ್ತೆ ಹೇಳುವಂತ ನಮಗೆ ಗೊತ್ತಿದೆ. ಆದ್ರೆ ಮನೆಯವರ ರೋಧನ, ಆಕೆ ಬಂದಾಗ ಆಗಿರುವಂತಹ ನೋವು ಹೇಗಿರ್ಬೋದು. ಪ್ರತಿ ಮನೆಯಿಂದ ಕೂಡ ಒಂದು ಹೆಣ್ಮಗಳಾಗಿರ್ಬೋದು ಗಂಡ್ಮಗ ಆಗಿರ್ಬೋದು ಬೆಳಿಗ್ಗೆ ಮತ್ತೆ ಬರ್ತೇನೆ ಅಂತ ಹೇಳಿ ಹೋಗ್ತಾರೆ. ಮನೆಗೆ ರಿಟರ್ನ್ ಆಗಿ ಯಾರೋ ಒಬ್ಬ ಪ್ರೀತಿ ಪ್ರೇಮ ಸ್ನೇಹ ಗೀಹ ಅಂತ ಹೇಳ್ಕೊಂಡು ಅವನನ್ನ ಕೊಂದಾಕಿ ಬಿಟ್ರೆ, ಆಕೆಯನ್ನ ಕೊಂದಾಕಿ ಬಿಟ್ರೆ, ಆ ಮನೆಯವರು ರಿಟರ್ನ್ ಬರುವಾಗ ಯಾವ ರೀತಿಯಲ್ಲಿ ಅದನ್ನ ನೋಡೋದಕ್ಕೆ ಸಾಧ್ಯ? ಅದೇ ಆಗಿರೋದು ನೋವು.
ಒಂದು ಬಾರಿ ದುಃಖ ತರುವಂತ ಸಂಗತಿ, ಜೊತೆಗೆ ಭಯ ಹುಟ್ಟಿಸುವಂತ ಒಂದು ಸಂಗತಿ ಕೂಡ. ಈ ರೀತಿಯ ಮಾನಸಿಕತೆ ಜನ ಇದ್ದಾರೆ, ಈ ರೀತಿ ಕುಲ್ಲಂಕುಲ್ಲವಾಗಿ ಈ ರೀತಿಯ ಒಂದು ಘಟನೆ ನಡೆದಿದೆ ಅಂದ್ರೆ ನಾವೆಲ್ಲರೂ ದಿಗ್ಭ್ರಮೆಗೊಳಪಟ್ಟಿದ್ದೇವೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಕುಟುಂಬದವರ ಜೊತೆ ನಾವೆಲ್ಲ ನಿಲ್ಲಬೇಕಾದ ಅವಶ್ಯಕತೆ ಇದೆ. ಇಡೀ ಸಮಾಜ ಕುಟುಂಬದವರ ಜೊತೆ ನಿಲ್ಲಬೇಕು. ಅವರ ದುಃಖ ಯಾವ ರೀತಿ ಇರ್ತದೆ ಅಂತ ಅವ್ರಿಗೆ ಮಾತ್ರ ಗೊತ್ತು, ಉಳಿದವರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅವ್ರ ಜೊತೆ ಇದ್ದೇವೆ, ಕುಟುಂಬದ ಜೊತೆ ನಿಲ್ಲುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ನಾನು ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಪರಿಸ್ಥಿತಿಯನ್ನು ನೋಡುವಾಗ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂಥದ್ದನ್ನು ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಅವಶ್ಯಕತೆ ಇದೆ. ನಮ್ಮ ಜೊತೆಗೆ ಖಾದರ್ ಸರ್ ಇದ್ದಾರೆ. ಸರ್, ನಿಮ್ ಬಗ್ಗೆ, ಸರ್ಕಾರದ ಬಗ್ಗೆ ತುಂಬಾ ದೊಡ್ಡ ಹೋಪ್ ನಮಗೆಲ್ಲರಿಗೂ ಕೂಡ ಇದೆ. ಜನ ಕೂಡ ನೀವು ಬಂದಾಗ ಏನೋ ಒಂದು ನಿರೀಕ್ಷೆಯಲ್ಲಿ ಇದ್ದೇ ಇರ್ತಾರೆ. ಲಾವಣ್ಯನ ಮನೆಗೆ ಭೇಟಿ ಕೊಡ್ತಾ ಇದ್ದೀರಿ ಇಷ್ಟು ಮಳೆಯಲ್ಲಿ ಕೂಡ, ಏನ್ ಹೇಳ್ತೀರಿ ಸರ್ ಅವರ ಕುಟುಂಬಕ್ಕೆ? ಲಾವಣ್ಯ ಎಂಬ ಸಹೋದರಿಯನ್ನು ನಿನ್ನೆ ಭೀಕರವಾಗಿ ಹತ್ಯೆಗೈದಿದ್ದು ನಾವು ಒಂದು ತೀವ್ರ ಖಂಡಿಸ್ತೇವೆ. ಮತ್ತೆ ನಮ್ಗೆ ಅತ್ಯಂತ ನೋವು ಇದೆ. ಕುಟುಂಬಸ್ಥರ ನೋವಿನಲ್ಲಿ ನಾವು ಕೂಡ ಇವತ್ತು ಇದ್ದೇವೆ. ಈ ರೀತಿಯ ಕೃತ್ಯ ಎಸಗುವವರಿಂದ ಕಠಿಣವಾದ ಕ್ರಮ ಕೈಗೊಳ್ಳಲು ಬಹುಶಃ ಹಿಂದೆ ಕೂಡ ಸೂಚಿಸಿದ್ದೇನೆ. ನಾನು ಈಗಲೂ ಅದನ್ನು ಇವತ್ತು ಸೂಚಿಸ್ತೇನೆ. ಯಾಕಂದ್ರೆ ಕಳೆದ ಈ ಕಾನೂನು ವ್ಯವಸ್ಥೆಯನ್ನು ಕಳೆದ ಒಂದು ವರ್ಷದಿಂದ ಜಿಲ್ಲೆಯಲ್ಲಿ ಚೆನ್ನಾಗಿ ನಮ್ಮ SP ಮತ್ತು ಕಮಿಷನರ್ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅದು ಕೆಲವೊಂದು ಈ ರೀತಿಯ ವಿಕೃತ ಮನಸ್ಸಿನವರು ಇಂಥ ಕೆಲವೊಂದು ಅಲ್ಲಿ ನಡೀತಾ ಇದೆ. ಇಂಥವ್ರು ಮಟ್ಟ ಹಾಕ್ಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಸೂಚಿಸಿದ್ದೇನೆ. ಕೆಲಸವನ್ನು ಮಾಡ್ತಾರೆ. ಸರ್, ಇವಾಗ ಜನ ಹೇಳ್ತಿರೋದು ಒಂದೇ, ಜನಗಳಿಗೆ ಕಾನೂನಿನ ಅರಿವಿದೆ, ಅದು ಕೂಡ ಹೇಳ್ತಾ ಇದ್ದಾರೆ ಎನ್ಕೌಂಟರೇ ಮಾಡಬೇಕು, ಎಲ್ಲಿ ಕೊಂದಿದ್ದಾನೆ ಅಲ್ಲೇ ಆತನನ್ನು ಕೊಲ್ಬೇಕು ಅಂತ ಹೇಳ್ತಿದ್ದಾರೆ. ಇದಕ್ಕೇನಾದ್ರೂ ನೀವು ಅದನ್ನ ನೋಡಿದೀರಾ? ಅದಕ್ಕೆ ನೀವೇನ್ ರಿಯಾಕ್ಟ್ ಮಾಡ್ತೀರಿ ಅಂತ ಮಾತುಗಳಿಗೆ? ನೋಡಿ, ಈಗ ನಾವಿವತ್ತು ಎಷ್ಟೇ ಸಂತಾಪ ಹೇಳಿದ್ರು ಕೂಡ, ಎಂತ ಪರಿಹಾರ ಕೊಟ್ಟರು ಕೂಡ, ಆ ಮಗಳನ್ನು ಕಳ್ಕೊಂಡ ತಂದೆ ತಾಯಂದಿರು, ಅಣ್ಣ ತಮ್ಮಂದಿರು, ಅವರ ಕುಟುಂಬಸ್ಥರು, ಮಿತ್ರ, ಅದು ಏನು ಕೂಡ ಇವತ್ತು ಸಮಾಧಾನ ತರಲಿಕ್ಕಿಲ್ಲ. ಎಲ್ಲಿಯ ತನಕ ಆ ಆರೋಪಿ ಕಠಿಣವಾದ ಶಿಕ್ಷೆ ಆಗಬೇಕು.
ಅದನ್ನು ಆಗೋ ತನಕ ಬಹುಶಃ ಅವರಿಗೆ ಸಮಾಧಾನ ಖಂಡಿತವಾಗಿಯೂ ತರುವುದಿಲ್ಲ. ನಮ್ಮೆಲ್ಲೂ ಕೂಡ ಅವನಿಗೆ ಕಠಿಣವಾದಷ್ಟು ಶಿಕ್ಷೆ ಆಗ್ಬೇಕಂತ ಹೇಳಿ ಇದನ್ನು ಕಾನೂನು ವ್ಯಾಪ್ತಿಯಲ್ಲಿ ನಮ್ಮ ಪೊಲೀಸರು ಮಾಡ್ತಾರೆ ಮತ್ತು ಅದಕ್ಕೆ ಅವನಿಗೆ ಶಿಕ್ಷೆ ಆಗ್ತದೆ ಎಂಬ ವಿಶ್ವಾಸ ನನಗೆ ಇದೆ. ಓಕೆ, ಈ ಕುಟುಂಬಕ್ಕೆ ಇಷ್ಟು ಬೇಗ ತಾವು ತುರ್ತಾಗಿ ರೆಸ್ಪಾನ್ಸ್ ಕೊಡೋದಕ್ಕೆ ಬಂದಿರೋದಕ್ಕೆ ನಿಮಗೆ ಥ್ಯಾಂಕ್ ಯು ಸರ್, ಎಲ್ಲರ ಪರವಾಗಿ. ಇಲ್ಲ, ಇದು ನನ್ನ ಕರ್ತವ್ಯ, ನಾನು ಖಂಡಿತ ಮಾಡ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಲಾಯರ್ ಏರೇ ಆಗ ಬೇಲ ಅವಡ ಎಂಜಿನಲ್ಲ ಕೊರ್ರೆ ಬಲ್ಲಿ ಲಾವಣ್ಯ ಅನ್ನುವಂತ ಹುಡುಗಿಯ ಬರ್ಬರ ಹತ್ಯೆ ನಿನ್ನೆಯ ದಿನ ಆಗಿದೆ. ಇವತ್ತು ನಾವು ಆ ಮನೆಗೆ ಬಂದಿದ್ದೇವೆ, ಮರಣದ ಸ್ಥಿತಿಯನ್ನು ನೋಡಿದ್ದೇವೆ. ತುಂಬಾ ಆಕ್ರೋಶ ಭರಿತವಾದಂತಹ ಸ್ಥಿತಿಯಲ್ಲಿ ನಾವುಗಳಿದ್ದೇವೆ. ಅಂತಂದ್ರೆ ಒಂದು ಮನೆಯಲ್ಲಿ, ಶಾಂತಪ್ಪ ಗೌಡರ ಮನೆಯಲ್ಲಿ 3 ಹೆಣ್ಣು ಮಕ್ಕಳು. ಕಡೆಯ ಹೆಣ್ಣು ಮಗಳನ್ನ ಈ ಚೇತನ್ ಅನ್ನುವಂತಹ ಮೂರ್ಖ ಯಾವುದೋ ಪ್ರೀತಿಯ ಅಮಲಿನಲ್ಲಿ ಆ ಮಗುವನ್ನು ಕೊಂದು ಹಾಕಿದ ರೀತಿ ನೋಡಿದ್ರೆ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ ಎನ್ನುವುದನ್ನ ಸಮಾಜದಲ್ಲಿ ತೋರಿಸುವ ಕೆಲಸ ಆಗಬಾರದು. ಇದು ಒಳ್ಳೆಯ ಒಂದು ಭರತ ಭೂಮಿ. ಇಲ್ಲಿ ಸಾವಿತ್ರಿ, ಸೀತೆ ಇಂತಹ ಮಹಾನ್ ಶಕ್ತಿಗಳು ಬೆಳೆದ ಮಣ್ಣಿದು. ಒಂದು ಕಡೆಯಲ್ಲಿ ನಮ್ಮ ಜನಪದೀಯವಾದಂತಹ ಕರಾವಳಿಯ ಭಾಗದಲ್ಲಿ ನಮ್ಮಲ್ಲಿ ಈ ಸಿರಿ ಅನ್ನುವಂತಹ ಶಕ್ತಿ ಬೆಳೆದ ಮಣ್ಣಿದು. ಈ ಮಣ್ಣಿನಲ್ಲಿ ಇಂತಹ ರೀತಿ ರಾಜಾರೋಷವಾಗಿ ಒಬ್ಬನು ಕಳೆದು ಹೋಗ್ತಾನೆ ಅಂತಲ್ಲ, ಆದ್ರೆ ಇದನ್ನು ಕಾಣುವವರು ಯಾರು? ಹಾಗಾಗಿ ನಮ್ಮ ಆಗ್ರಹ ಇಷ್ಟೇ, ಆ ಮನೆಗೆ ನ್ಯಾಯ ಸಿಗಬೇಕು. ಇದು ಕಾನೂನು ಹೇಳ್ಕೊಂಡು ಹೋಗಬಾರದು. ಅರ್ಲಿಯಾಗಿ SP ಅವರಿಗೆ ಹೇಳಿ, ದಕ್ಷ SP ಇದ್ದಾರೆ, ತಕ್ಷಣ ಅವನನ್ನು ಎನ್ಕೌಂಟರ್ ಮಾಡಿ ಬಿಸಾಕಿ ಕೇಸ್ ಮುಗಿದು ಹೋಗಬೇಕು. ಈ ಕೆಲಸ ಇವತ್ತಾದ್ರೆ ಮುಂದೆ ಸಮಾಜ ಜಾಗೃತಿ ಆಗ್ತದೆ ಅಂತ ಈ ಮೂಲಕ ನಮ್ಮ ಮಾತನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇವೆ. ಮತ್ತೆ ಇವತ್ತು ನಮ್ಮ ಜಿಲ್ಲೆಯ ಸಂಸದರು, ಬಿಜೆಪಿಯ ಜಿಲ್ಲಾಧ್ಯಕ್ಷರು, ಹಾಗೆಯೇ ಬಂಟ್ವಾಳದ ಮಾಜಿ MLA ರಮನಾಥ್ ರೈ ಅವರು, ಹಾಗೇನೆ ಯಾರು ಮಾಜಿ ಸಚಿವರು ಕೂಡ ಹೋದವರು, ಮತ್ತೆ UT ಖಾದರ್ ಅವರು, ಹೀಗೆ ಬೇರೆ ಬೇರೆ ರಾಜಕೀಯ ನಾಯಕರುಗಳೆಲ್ಲ ಬಂದಿದ್ದಾರೆ. ನಮಗಿಷ್ಟೇ ಅವರ ಭೇಟಿ ಮನೆಯವರಿಗೆ ಅಥವಾ ಊರವರಿಗೆ ಬೇಕಾಗಿರುವಂತಹ ಒಂದು ಏನು ನ್ಯಾಯ ಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ, ಅದು ಸಿಗುವಂತಾಗ್ಲಿ ಅಷ್ಟೇ.